ಕೆಲ ಅಭಿವೃದ್ಧಿ ಯೋಜನೆಗಳಿಂದ ಪಶ್ಚಿಮ ಘಟ್ಟದಲ್ಲಿ ಹಾರ್ನ್ಬಿಲ್ ಪಕ್ಷಿ ಸಂತತಿಗೆ ಕಂಟಕ ಎದುರಾಗಿದೆ. ಯಾಕಂದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಡ್ತಿ ಅಕ್ಕನಾಶಿನಿ ನದಿ ಜೋಡಣೆ, ಶರಾವತಿ ಪಂಪ್ಡ್ ಸ್ಟೋರೇಜ್, ಕಾಳಿ ರಕ್ಷಿತಾರಣ್ಯದಲ್ಲಿ ರೈಲ್ವೆ ಯೋಜನೆಗಳು ನಡೀತಾ ಇವೆ. ವಿವಿಧ ಯೋಜನೆಗಳಿಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶ ಮೀಸಲಿಡಲಾಗಿದ್ದು, ಮರಗಳ ನಾಶ, ರಸ್ತೆ ಅಗಲೀಕರಣದಿಂದ ವಿಶಿಷ್ಟ ಹಾರ್ನ್ಬಿಲ್ ಪಕ್ಷಿಗಳ ಸಂತತಿ ವೃದ್ಧಿಗೆ ಮಾರಕವಾಗಿದೆ. ವಿಶ್ವದಲ್ಲಿ 57 ಪ್ರಭೇದದ ಹಾರ್ನ್ಬಿಲ್ಗಳಿದ್ದು, ದೇಶದ ಕರ್ನಾಟಕ ಹಾಗೂ ನಾಗಾಲ್ಯಾಂಡ್ನಲ್ಲಿ ಮಾತ್ರ 9 ಪ್ರಭೇದಗಳು ಕಾಣಸಿಗ್ತವೆ. ಈ ಪೈಕಿ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲೇ 4 ಪ್ರಭೇದದ ಪಕ್ಷಿಗಳು ಕಾಣಸಿಗೋದು ವಿಶೇಷ. ಆದ್ರೀಗ ಕೆಲ ಅಭಿವೃದ್ಧಿ ಯೋಜನೆಗಳಿಂದಾಗಿ ಕಾಡು ಜೀವಿಗಳ ಜೊತೆ ಹಾರ್ನ್ಬಿಲ್ ಪ್ರಭೇದಕ್ಕೆ ತೊಂದರೆ ಬಗ್ಗೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ಪಶ್ಚಿಮ ಘಟ್ಟದ ಜೀವಿ ಸಂಕುಲಗಳ ಉಳಿವಿಗಾಗಿ ಸರ್ಕಾರ ಕೆಲ ಯೋಜನೆಗಳಿಂದ ದೂರ ಸರಿಬೇಕಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ದಾಂಡೇಲಿಯಲ್ಲಿ ನಡೆಯುತ್ತಿರುವ ಒಂದು ಹಾರ್ನ್ಬಿಲ್ ಹಕ್ಕಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆಮೇಲೆ ನಮ್ಮ ದಾಂಡೇಲಿ ವಿಶೇಷ ಏನಂದರೆ, ಭಾರತದಲ್ಲಿ ಒಟ್ಟು 9 ಥರದ ಹಾರ್ನ್ಬಿಲ್ಸ್ ಇದ್ದಾವೆ. ಅದರಲ್ಲಿ 4 ಪ್ರಭೇದಗಳು ನಮ್ಮಲ್ಲೇ ಇದೆ. ಅಂದರೆ ಗ್ರೇಟ್ ಹಾರ್ನ್ಬಿಲ್, ಮಲ್ಬಾರ್ ಪೈಡ್, ಮಲ್ಬಾರ್ ಗ್ರೇ ಆ್ಯಂಡ್ ಕಾಮನ್ ಗ್ರೇ. ಈ ಥರ 4 ಹಾರ್ನ್ಬಿಲ್ಲು ಈ ದಾಂಡೇಲಿ ಸುತ್ತಮುತ್ತಲಿರೋದೇ ಒಂದು ವಿಶೇಷ. ಅದಕ್ಕೆ ಪೂರ್ವಕವಾದ ಒಂದು ವಾತಾವರಣ, ಕಾಡು, ಆಮೇಲೆ ಅದಕ್ಕೆ ಈ ಹಣ್ಣಿನ ಗಿಡಗಳು, ಫೈಕಸ್ ಆ್ಯಂಡ್ ಫಿಕ್ಸ್ 40 ಥರದ ಗಿಡಗಳು ಇದ್ದಾವೆ. ಇಲ್ಲಿ ಕಾಳಿ ನದಿ ದಡದಲ್ಲಿ ಅವಕ್ಕೆ ಬೇಕಾದ ಅಂದರೆ ಗೂಡು ಮಾಡಲಿಕ್ಕೆ ದೊಡ್ಡ ದೊಡ್ಡ ಬೃಹತ್ ಮರಗಳು, ಆ ಪೊಟ್ರೆ ಎಲ್ಲ ಅವಶ್ಯಕ ಇದೆ, ಇಲ್ಲಿ ಸಾಕಷ್ಟಿದೆ. ಆಮೇಲೆ ಈಗಾಗಲೇ ಹಾರ್ನ್ಬಿಲ್ ಈ ಸೂಪರ್ ಡ್ಯಾಮಿಂದ ಬೊಮ್ಮನಹಳ್ಳಿ ಡ್ಯಾಮ್ವರೆಗೆ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಅಂತೇಳಿ ಈಗ ಆಲ್ರೆಡಿ ಡಿಕ್ಲೇರ್ ಆಗಿದೆ 2011 ಅದರಿಂದ ಒಂದು ಸಂರಕ್ಷಣೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿದೆ ಚೆನ್ನಾಗಿ ಹಾರ್ನ್ಬಿಲ್ ಅವೇರ್ನೆಸ್ ಬಗ್ಗೆ. ಆಮೇಲೆ ವರ್ಷ ಇದು ಹಾರ್ನ್ಬಿಲ್ ಫೆಸ್ಟಿವಲ್ ಏನಾಗ್ತಾ ಇದೆ, ಇದು ವರ್ಷಕ್ಕೊಂದು ಸಾರಿ ನಡೆಯೋದಲ್ಲ. ಇದು ನಮ್ಮಲ್ಲಿ ಪ್ರತಿದಿನ ಹಾರ್ನ್ಬಿಲ್ ಹಬ್ಬನೇ. ಹಾರ್ನ್ಬಿಲ್ ಬಗ್ಗೆ ಜಾಗೃತಿ ಮೂಡಿಸೋದು, ಹಾರ್ನ್ಬಿಲ್ ಬಗ್ಗೆ ಬರ್ಡ್ ವಾಚಿಂಗ್, ಅದು ಇದು ಆ್ಯಕ್ಟಿವಿಟೀಸ್ ನಿರಂತರವಾಗಿ ವರ್ಷ ಎಲ್ಲ ಇರಬೇಕಂತ ನಾನು ಆಚರಿಸ್ತೇನೆ. ಹಾರ್ನ್ಬಿಲ್ ಅಂದರೆ ಒಂಥರ ಅಟ್ರಾಕ್ಷನ್ ನಮಗೆ. ನಾವು ದಾಂಡೇಲಿ ಬರೋದೂ ಹಾರ್ನ್ಬಿಲ್ ಎಕ್ಸೈಟ್ಮೆಂಟ್ ತಗೊಂಡು, ಯಾಕಂದರೆ ದಾಂಡೇಲಿ ಇಸ್ ದ ಒನ್ಲಿ ಪ್ಲೇಸ್ ಎಲ್ಲಿ ನಮಗೆ 4 ಸ್ಪೀಸಿದ ಹಾರ್ನ್ಬಿಲ್ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಒಂದು ಮಲಬಾರ್ ಪೈಡ್ ಹಾರ್ನ್ಬಿಲ್, ಗ್ರೇ ಹಾರ್ನ್ಬಿಲ್, ಮಲಬಾರ್ ಗ್ರೇ ಹಾರ್ನ್ಬಿಲ್ ಮತ್ತು ಗ್ರೇಟ್ ಪೈಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.